Hello guys, this is your Spurti and welcome back to my new vlog. ಸೊ ಇವತ್ತು ಇವಾಗ ಸಮಯ 5:45. ಸೊ ದಿನ ನಾನು ಜಿಮ್ಗೆ ಹೋಗ್ತೀನಿ, ಆಮೇಲೆ ಸ್ವಿಮ್ಗೆ ಹೋಗ್ತೀನಿ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಶ್ರೀರಾಮ ಹೋಟೆಲ್ ನಾನು ಈಜು ಕಲಿಯೋಕ್ಕೆ ಹೋಗ್ತಾ ಇದ್ದೆ ಆ್ಯಂಡ್ ಇವಾಗ ಈಜು ಕಲ್ತಿದ್ದೀನಿ. ಸೊ ದಿನ ಅಂತೂ ಸ್ವಿಮ್ಮಿಗೆ ಹೋಗ್ತಾ ಇದ್ದೀನಿ, ಬಿಡ್ತಾ ಇಲ್ಲ. ಸೊ ಇವತ್ತು ಜಸ್ಟ್ ಫಾರ್ ಅ ಚೇಂಜ್ ನಮ್ಮ ಒಡ್ಡನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಚಿತ್ರದುರ್ಗದಲ್ಲಿ ಬ್ಲೂ ಬೀಚ್ ಅಂತಲೇ ಹೇಳ್ತಾರೆ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಟ್ರೆಂಡಿಂಗಲ್ಲಿ. ಸೊ ಇದು ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವೀಡಿಯೋಸ್ ಹಾಕ್ತಾಯಿದ್ದಾರೆ ಅಲ್ಲಿ ಸ್ವಿಮ್ ಮಾಡೋದು. ಸೊ ಕ್ವಾರೆನೋ ನಂಗೆ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬ್ಲೂ ಬೀಚ್ ಅನ್ನೋ ವಿಷಯ ನನಗೆ ಗೊತ್ತಾಗಿದ್ದೆ ಫೋರ್ಟ್ ಸಿಟಿ ರೈಡರ್ ಅವರ ಯೂಟ್ಯೂಬ್ ಚಾನಲಿಂದ. ಸೊ ಥ್ಯಾಂಕ್ಸ್ ಟು ಹಿಮ್ ಆ್ಯಂಡ್ ವಿ ಆರ್ ಗೋಯಿಂಗ್ ನೌ. ಎಲ್ಲ ಗ್ಯಾಂಗ್ಗೆ ಹೋಗ್ತಾ ಇದ್ದೀವಿ ಕಟ್ಕೊಂಡು. ಸೊ ಬನ್ನಿ ಅಲ್ಲೊಂದು ಸತಿ ಸ್ವಿಮ್ ಮಾಡಿಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನು ಸಂದೇಶ ಕೊಡ್ತೀರಲ್ಲ, ನಾನು ದಯವಿಟ್ಟು ಏನು ಸಂದೇಶ ಕೊಡ್ತಾ ಇಲ್ಲ. ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ನ ಇವತ್ತಿನ ದಿನದ ಎಕ್ಸ್ಪೀರಿಯೆನ್ಸ್ನ ನಾನು ಶೋ ಮಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಯಾರು ಈಜು ಕಲಿದೆ ಹೋಗ್ಬಿಟ್ಟು ಬಿದ್ದು ಮತ್ತು ಅಪಾಯಕ್ಕೆ ಒಳಗಾಗಬೇಡಿ. ಸೊ ದಯವಿಟ್ಟು ಈಜು ಕಲೀರಿ, ಆಮೇಲೆ ನೀವೇನು ಬೇಕಾದ್ರೂ ಮಾಡಿ. ಸೊ ನಾನು ಈ ವಿಡಿಯೋಯಿಂದ ಈಜು ಕಲೀರಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನೋಡಿ, ಅದು ನಂದು ನೆಕ್ ಬ್ಯಾಂಡು ತುಂಡಾಗ್ಬಿಟ್ಟೈತೆ. ಇವಾಗಿದಿಲ್ಲ ಅಂದರೆ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫೆವಿಕ್ವಿಕ್ ತಗೊಂಡು ಹೋಗ್ತಾ ಇದ್ದೀನಿ. ಹಂಗೆ ಅವ್ರಿಗೆ ಕಾಯ್ತಾ ಅಂಟಿಸ್ಕೊಳ್ಳೋಣ. ಮಠದ ಹತ್ರ ಬರೋಕ್ಕೆ ಹೇಳಿದ್ದಾರೆ ಎಲ್ಲರೂ. ಸೊ ಗುರು ಮತ್ತು ಬೇಬಿ ಬಂದಿದ್ದಾರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ. ಸೊ ಆ್ಯಕ್ಚುಲಿ ನಾನು ಟ್ಯಾಪೆ ಹೊಡಿತಿದ್ದೆ, ಓತ್ಲ ಹೊಡಿತಿದ್ದೆ, ನಾನು ಇದ್ದೆ. ಬಟ್ ಲೊಕೇಶನಿಗೆ ಬಂದಿರಲಿಲ್ಲ ಅಷ್ಟೇ. ನನಗೆ ಗೊತ್ತು ಏನೇನು ಮಾಡಿದ್ದೀನಿ ಅಂತ, ನಿಮಗೆ ಗೊತ್ತಷ್ಟೇ. ಫೇವ್ರಿಕ್ ಹಾಕೋಣ ಗೊತ್ತಿಲ್ಲ ನಿಮಗೆ. ಹಾಳೇನಾಗಿಲ್ಲ. ನನಗೆ ಇದು ಯಾವಾಗಲೂ ಪ್ರಾಬ್ಲಮ್ ಅಪ್ಪ, ಭಾರಿ ರೋದನೆ ಅದು. ಅನ್ಕವರ್ ನಾನು ಸತ್ತು ಹೋಗಿದ್ದಕ್ಕೆ ಬಿಡು. ಮತ್ತೆ ಯಾಕಂದ್ರೆ ಅಮ್ಮ ಸುಮ್ಮನೆ ಇರು, ಕಿತ್ಕೊಂಡು ಬೀಳಲಿ ಫೋನು. ಜುಗಾಡ್ ಮಾಡ್ಬೇಕು. ಫುಲ್ ಆಫ್ ರೋಡಿಂಗ್ ಬೇರೆ ಐತೆ ಚೆನ್ನಾಗಿ. ಗಿಫ್ಟ್ ನಾನು ಹೋಗಿಲ್ಲ, ಅದ್ರದ್ದಿದೆ ಅಲ್ಲಿ, ಅದು ಬಿಸಾಕ್ದೆ. ನಾನು ಫುಲ್ಲು ಆಫ್ ರೋಡಿಂಗ್ ಇರುತ್ತೆ ಅಂತ ಬಂದೆ. ಅಲ್ಲಿ ಆಫ್ ರೋಡಿಂಗೇ ಇಲ್ಲ, ಬರೀ ನೈಸ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಸ್ಪಾಟಿಗೆ ಹೋಗ್ತೀವ, ಆಫ್ ರೋಡಿಂಗ್ ಸ್ಪಾಟಿಗೆ ಇಲ್ವಾ ಗೊತ್ತಾಗ್ತಿಲ್ಲ. ಮಡ್ ರೋಡ್ ಟರ್ನ್ ಆಯಿತು. ಮೋಸ್ಟ್ಲಿ ಇಲ್ಲಿಂದ ಸ್ವಲ್ಪ ಆಫ್ ರೋಡಿಂಗ್. ಇದಾ ಅಯ್ಯಯ್ಯ, ಯಾವ ರೋಟಿಗೆ ಕರ್ಕೊಂಬಂದ್ರಪ್ಪ? ಯಾವ ರೋಟಿಗೆ ಕರ್ಕೊಂಬರ್ತೀರಾ? ಯಾವ ರೋಟಿಗೆ ಕರ್ಕೊಂಬರ್ತೀರಾ ನೀವು? ನಾನ್ ಮ್ಯಾಪ್ ಅಲ್ಲ, ವಿಡಿಯೋ ಮಾಡ್ತೀರಂತೇನೋ. ಹೋಗ ಅತ್ತಾಗೆ, ಈ ರೂಟ್ ಅಲ್ಲ, ಅದು ಹೋಗದೇ ಇರೋ ರೋಟು ಅದು ಸ್ಟ್ರೈಟ್. ಓ, ಬರೀ ನೈಸ್ ರೋಡ್ ಐತಲ್ಲ. ಇಲ್ಲಿ ಮಡ್ ರೋಡ್ ಸ್ಟಾರ್ಟ್ ಆಯ್ತು. ಮೋಸ್ಟ್ಲಿ ಇಲ್ಲಿಂದ ಆಫ್ ರೋಡಿಗೆ. ಬೇಬಿ ನೀನ್ ಇವಾಗಲೇ ಅಂದ್ರೆ ಹೆಂಗೆ ಬೇಬಿ? ಇನ್ನ ಮುಂದೆ ಐತೆ. ಹಾ ಬೇಬಿ, ಏನ್ ಗೊತ್ತಾ? ಸೊ ಕಂಪ್ಲೀಟ್ ಏನಿಲ್ಲ, ದಿನ ನಮ್ ದುರ್ಗದಲ್ಲಿ ಓಡಾಡೋ ರೋಡೇ ಇದು. ಅದೇ ತರ ಐತಷ್ಟೆ. ಇಲ್ಲಿ ಒಂದು ಮುಕ್ಕಾಲ್ ದಾರಿಗೆ ಹೋಗ್ಬಿಟ್ಟು ಇಲ್ಲ ವಾಪಸ್ ಅಂತ ಬರ್ಬೇಕು, ಅವಾಗ ಮಜಾ ಇರುತ್ತೆ ನೋಡು. ಅಲ್ವಾ ಬೇಬಿ? ಮೋಸ್ಟ್ಲಿ ಬರಲ್ಲ ಅಲ್ಲಿ.
ನೀನ್ಯಾಕೆ ಬುಸ್ 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 ಅಂತಿದ್ಯಾ? ಒಳ್ಳೆ ಕೋಬ್ರಾ ಥರ. ಹಾಂ, ಕೋಬ್ರಾ ಅಲ್ಲ, ರಸಲ್ ವೈಪರ್. ಹೋಟ್ಲಲ್ಲ ಅದು, ಹೋಟ್ಲಾ? ಅಲ್ಲೇ ಅಲ್ಲೇ. ಹಾಂ ಹಾಂ ಗೈಸ್, ಇದೆ ಪಕ್ಕ ಇದೆ ಸ್ಪಾಟ್. ಇಲ್ಲೈತಲ್ಲ. ಗೈಸ್ ವ್ಯೂ ತೋರಿಸ್ತೀನಿ ನೋಡಿ ನಾನು ಇಲ್ಲಿಂದ ಒಂದು. ಸೊ ಇಲ್ಲಿಗೆ ಹೋಗ್ತಾ ಇರೋದು ನಾವು. ನೋಡಿ ವ್ಯೂ ನೋಡಿ ಎಷ್ಟು ಸೈಕ್ ಆಗಿದೆ, ಕ್ರೇಜಿ ಇದೆ. ಸೊ ಇವಾಗ ಏನಂದ್ರೆ ಅಲ್ಲಿಂದ ಹೋಗಿ ಇಲ್ಲಿಗೆ ಬರಬೇಕು. ಸೊ ಬನ್ನಿ ಹೋಗೋಣ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ ಅಲ್ಲ, ಬರ್ರಿ ಹೋಗೋಣ. ಅವ್ರು ಬೇರೆ ಕಡೆ ಹೋಗ್ತಿದ್ದಾರೆ. ಇಲ್ಲ ಬೇಬಿ, ಕರೆಕ್ಟಾಗಿ ಹೋಗ್ತಿದ್ವಿ. ಬಾ, ನಾನು ನೋಡಿದ್ದೀನಿ. ಬಾ, ನಮ್ಮದು ಫೋರ್ಟ್ ಸಿಟಿ ರೈಡರ್ ಯೂಟ್ಯೂಬ್ ಚಾನಲಲ್ಲಿ ಈ ರೂಟ್ ನೋಡಿದ್ದೀನಿ. ಬಾ, ಮೋಸ್ಟ್ಲಿ ಮುಂದೆ ಕಾರ್ ಹೋಗಲ್ಲ ಅಂತ ನಾನು ಅನ್ಕೊಂತ ಇದ್ದೀನಿ, ಗೊತ್ತಿಲ್ಲ. ಅವ್ರಿಗೆ ಹೇಳ್ಬೇಕಿತ್ತು. ಬರ್ರಿ ಬರ್ರಿ, ಕರಿ ಕರಿ ಕರಿ. ಕಾರನ್ನು ಕರ್ದಾ? ಇಲ್ಲಿಂದ ನಡ್ಕೊಂಡು ಹೋಗೋದು. ಬಟ್ ನಮ್ಮ ಹುಡುಗ ನುಗ್ಸಿದ್ದ ಬೈಕ್ನ. ಇದು ಯಾಕೆ ನನ್ನ ಗಾಡಿ ಕುಚುಕು 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 ಅಂತೈತೆ? ಇದು ಇಲ್ಲ, ಕಹಿ ಇಲ್ವಾ? ಹೌದಾ? ಮಾವಿನಕಾಯಿ ಟೇಸ್ಟ್ ಇರುತ್ತೆ. ನೀವು ಮಾವಿನಕಾಯಿ ಶುಂಠಿ ಏನಕ್ಕೆ ಮಾವಿನಕಾಯಿ ಶುಂಠಿ ಇದು? ಮಾವಿನಕಾಯಿ ಟೇಸ್ಟ್ ಬರುತ್ತೆ ತಿಂದ್ರೆ. ಹೆಂಗ್ ಹಾಕಿರೋದು? ಅಂಗಡಿ ಸಿಗುತ್ತಾ ಇದು? ಹಾ, ಹೌದಾ? ಶಿವಮೊಗ್ಗ ಮಾರ್ಕೆಟಾ? ಶುಂಠಿ ಟೇಸ್ಟ್ ಇಲ್ಲ. ಮಾವಿನಕಾಯಿ ಟೇಸ್ಟ್ ಮಾವಿನಕಾಯಿ ಟೇಸ್ಟ್. ಮತ್ತೆ ಮಾವಿನಕಾಯಿ ಶುಂಠಿ ಅಂತಾರೆ. ನೀನ್ ತಿಂದ? ಉಪ್ಪಿನಕಾಯಿಗೆಲ್ಲ ಹಾಕ್ತಾರೆ ಇದನ್ನ. ಉದ್ದಕ್ಕೆ ಶುಂಠಿ ತರನೇ ಅನ್ಸುತ್ತೆ, ಬಟ್ ಇದೆಲ್ಲ ಉಪ್ಪಿನಕಾಯಿಗೆ. ಇದು ಏನೋ ದೊಡ್ಡವ್ರು ಹೇಳ್ತಿದ್ದೀರಾ, ಕೇಳ್ತಿದ್ದೀವಿ ಅಷ್ಟೇ. ಮೀನು, ಇವಳು ಮೀನು ಅಂತ ಸೇಮ್ ಮೀನ್ ತರಾನೇ ಇಚ್ತಾಳೆ ಗೈಸ್. ಸೀರಿಯಸ್ಲಿ ಇವಳು ನೋಡ್ರೆ ಎಲ್ಲರೂ ಇನ್ಸ್ಪೈರ್ ಆಗ್ತೀರಾ. ಬರ್ರಿ, ಬಿದ್ದಿದ್ದೀರಾ ಇನ್ನ ಜೀವನ. ರಾಯಣ, ಇನ್ನ ನೀವು ಮದುವೆ ಆಗ್ಬೇಕು, ಇವಾಗ ಬಿದ್ಬಿಟ್ರೆ ತುಂಬಾ ಐತೆ ಜೀವನ. ಬರ್ರಿ. ಏನ್ ಹೇಳ್ತೀರಾ? ಯಪ್ಪ, ನನ್ ಜೊತೆ ಇರೋ ಒಬ್ಬೊಬ್ರು ಒಂದೊಂದು ಪೀಸ್ಗಳೇ. ಎಷ್ಟು ಕ್ಲೀನ್ ಇದೆ ನೋಡು. ವಾ, ನೋಡು ಗೈಸ್, ನೋಡಿ ಎಷ್ಟು ಕ್ಲೀನ್ ಇದೆ. ಫುಲ್ ಎಲ್ಲ ಕಲ್ಲೆಲ್ಲ ಕಾಣಿಸ್ತಾ, ಆ ರೇಂಜ್ ಕ್ಲೀನ್ ಐತೆ. ದಯವಿಟ್ಟು ಇಲ್ಲಿ ಬಂದು ಹಾಳು ಮಾಡ್ಬಿಡಿ ಅಷ್ಟೇ. ವಿ ಆರ್ ನಾಟ್ ಪ್ರೊವೋಕಿಂಗ್ ಎನಿ ಒನ್ ಟು ಕಮ್ ಹಿಯರ್. ನಮ್ಮ ಇಷ್ಟ, ನಾವು ಬಂದಿದ್ದೀವಿ ಅಷ್ಟೇ. ಸೊ ಈಜ್ ಬರಲಿಲ್ಲ ಅಂದರೆ ದಯವಿಟ್ಟು ಬಂದು ಏನೋ ಬಿದ್ದು ಮತ್ತೆ ದಯವಿಟ್ಟು ಅಪಾಯ ಮಾಡ್ಕೊಬೇಡಿ. ನನ್ನ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಆ್ಯಕ್ಚುಲಿ. ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಅಷ್ಟೇ. ಮ್ಯಾನ್ ಮೇಡ್ ವಾಟರ್ ತಾನೇ ಇದು? ಅಲ್ಲ, ಕೋರೆ ತೆಗಿಬೇಕಾರೆ ನೀರ್ ಬಂದಿರುತ್ತೆ ಅಷ್ಟೇ. ಮ್ಯಾನ್ ಇಷ್ಟೆಲ್ಲ ಈ ಕಲ್ಲು ಕೊರಿಬೇಕಾರೆ ನೀರ್ ಬಂದಿರುತ್ತೆ. ಏನೋ ದೊಡ್ಡವ್ರು ಹೇಳ್ತಿದ್ದಾರೆ, ಹೂ ಅಂತೀವಿ ಅಷ್ಟೇ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನೀವೇನು ನೋಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ, ಐ ಡೋಂಟ್ ನೋ, ಬಟ್ ತುಂಬ ಚೆನ್ನಾಗಿದೆ. ಸಿ, ಒಳಗಿಂದೆಲ್ಲ ಕಾಣಿಸ್ತಾ ಇದೆ. ಕ್ರೇಜಿ ಇದೆ, ಕ್ರೇಜಿ ಇದೆ ಗೈಸ್, ಸೀರಿಯಸ್ಲಿ. ಬಟ್ ದಯವಿಟ್ಟು ಯಾರು ಬಂದು ಈ ಪ್ಲೇಸ್ನ ಹಾಳು ಮಾಡಬೇಡಿ. ಸುಮ್ಮನೆ ಏನೋ ಮಾಡ್ತೀನಿ ಅಂತ ದಯವಿಟ್ಟು ಬೇಡ. ನಾನು ಪದೇ ಹೇಳ್ತಾ ಇದ್ದೀನಿ, ಈಜ್ ಬರಲಿ ದಯವಿಟ್ಟು. ಸೊ ನಾನೇ ಫಸ್ಟ್ ಟೈಮ್ ಹೊಸ ಜಾಗದಲ್ಲಿ ಈಜಾಡ್ತಿರೋದು, ಓಕೆನಾ? ಸೊ ದಯವಿಟ್ಟು ಡೈ ಹೊಡೆದೆ. ಆಮೇಲೆ ಕಲ್ಲುಗಳೆಲ್ಲ ಚೂಪಾಗಿದೆ. ಸೊ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ
nobody is responsible and we are also not responsible. So ಯಾರಿಗೆ ಗೊತ್ತಪ್ಪ, ನಂಗೆ ಗೊತ್ತಿಲ್ಲ. please don't come, don't know swimming, okay? ಓ ಮೀನೆಲ್ಲ ಇದಾವೆ ಗಾಯ್ಸ್, ಹಿಡ್ಕೊಂಡು ಹೋಗೋಣ. ನಾವು ತಿಂತೀವ ಫಸ್ಟ್ ಆಫ್ ಆಲ್. ಸೊ ಹೆಂಗೆ ಅಂತ ನೀನ್ ಹೇಳ್ಬೋದು. ಇದು ಆಮೆ ಗಾಯ್ಸ್ ಅಂತ ಅನ್ಕೊಂಡ್ರೆ ಸುಳ್ಳು, ಅದು ಆಮೆ ಅಲ್ಲ. ಮೀನು ಹೊಡಿ ಹೊಡಿ ಬೇಗ. ಏನ್ ಗೊತ್ತಾ ಗೈಸ್, ಸೀರಿಯಸ್ಲಿ ಆಳ ಅಂತೂ ಐತೆ, ಅದಕ್ಕೆ ಈಜ್ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ. ಕೆಲವೊಂದ್ ಕಡೆ ಮಾತ್ರ ಅಷ್ಟೇ. ಸೊ ನಾನು ಯಾರಿಗೂ ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಈಜ್ ಬರಲ್ಲ ಅಂದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ. ಬಟ್ ಪ್ಲೇಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಐತೆ. ಬೇಬಿ ನೀನು ಆಕ್ಚುಲಿ ಮಿಸ್ ಮಾಡ್ಕೊಂತೀವಿ ಅಂತ ಒಂದು ಒಳ್ಳೆ ಪ್ಲೇಸ್ನ ದಯವಿಟ್ಟು ಹಾಳು ಮಾಡಬೇಡಿ. ಓಕೆ, ಏನೋ ಮಾಡೋದು ಬರೋದು, ಆಮೇಲೆ ಮೇಯ್ನು ಡೈ ಹೊಡಿಬೇಡಿ, ಡೈ ಹೊಡಿಲೇಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲಿ ಏನಿದೆ ಗೊತ್ತು, ನಾನು 2 ಸತಿ ಆಲೆ ಕಲ್ಲ ಹತ್ರ ಹೊಡ್ಸ್ಕೊಂಡೆ, ಆಲೆ ಕಾಲು ಏನಾಗಿದೆ ಗೊತ್ತಿಲ್ಲ, ಸರ್ರೆ ಬಿಟ್ಟು ಚುಪ್ ಚುಪ್ಪಿಗಿರುತ್ತೆ. ಓಕೆನಾ, ಹಾಗಾಗಿ ಹುಷಾರಾಗಿ. ನನ್ನಂತೂ ಮಸ್ತ್ ಎಕ್ಸ್ಪೀರಿಯನ್ಸ್ ಅಪ್ಪ, ಬೀಚ್ ಕಲ್ತ್ಮೇಲೆ ಹೊಸ ಪ್ಲೇಸಲ್ಲಿ ಬಂದು ಆಗ್ತಿರೋದು ಸೀರಿಯಸ್ಲಿ. ಆಮೇಲೆ ಮಲ್ಯಾಣ ನೀರಲ್ಲಿ ಮುಳುಗಿಸಿದ್ರು ನನ್ನ. ಒಳಗಡೆ ಹೆಂಗ್ ಕಾಣಿಸ್ತು ಗೊತ್ತಾ, ಫುಲ್ ಬ್ಲೂ. ಈ ರಾಜ್ಕುಮಾರ್ ಮೂವೀಸ್ ಅಲ್ಲೆಲ್ಲ ಫುಲ್ಲು ಒಂದು ಮುತ್ತಿನ ಕಥೆಯಲ್ಲೆಲ್ಲ ಫುಲ್ಲು ಬ್ಲೂ ವಾಟರ್ ತರ ಕಾಣಿಸುತ್ತಲ್ಲ, ಆ ಥರ ಕಾಣಿಸ್ತು. ಕ್ರೇಜಿ, ಕಂಡ್ಬಿಟ್ಟು ಹೋಗ್ಬೇಕು, ಕ್ರೇಜಿ ಕಾಣಿಸ್ತು. ನೋಡ್ರಿ, ಇವರು ಮುತ್ತು ತಂದು ಕೊಡ್ತಾ ಇದಾರೆ ನನಗೆ. ಒಂದು ಮುತ್ತಿನ ಕಥೆ ರಾಜ್ಕುಮಾರ್. ಹೆಂಗೋ ನಿಂತ್ಕೊಂಡೆ ಗಾಯ್ಸ್. ಗುರು ಅಷ್ಟೇ ಈಜಾಡಿದ್ರು ಒಂದು ತಲೆ ಒದ್ದೆ ಮಾಡಿಲ್ಲ, ತಲೆ ಒದ್ದೆನೆ ಆಗಿಲ್ಲ, ತಲೆ ಒದ್ದೆನೆ ಆಗ್ತಿಲ್ಲ. ಅವಣ್ಣ ಹಿಂಗೆ ತಲೆ ಮುಳುಗ್ಸಲ್ಲ ನೀರಲ್ಲಿ. ನೋಡು ಅಣ್ಣ ವಾಟರ್ ಪ್ರೂಫ್ ಇಲ್ಲ ಗುರು, ನಿಂದ ಒಳ್ಳೆ ನೂಡಲ್ಸ್ ತರ ಆಗೈತಲ್ಲ. ನೂಡಲ್ಸ್ ಅದಕ್ಕೆ ನೋಡು, ಒದ್ದೆನೆ ಆಗಂಗಿಲ್ಲ. ಒಂದು ಚೊಂಗಿನ ತಗೊಂಡು ಹಾಕ್ಬಿಡ್ಬೇಕು ಅವನಿಗೆ. ಕಾಣಲ್ಲ, ಕಣ್ಣು ಗ್ಲಾಸ್ ಹಾಕಿದ್ರೆ ಅಷ್ಟೇ ಕಾಣ್ತಿರೋದು, ಏನ್ ಕಾಣಲ್ಲ. ಒಳಗೆ ಕಾಣಲ್ಲ, ನೀರೊಳಗೆ ಕಾಣಿಸ್ತಿಲ್ಲ. ಇವಾಗ ನನಗೆ ಸಮಾಧಾನ. ಒಳಗೋದು ಏನು ಕಾಣಿಸ್ತಿಲ್ಲ. ನೋಡ್ರಿ ಹೆಂಗ್ ಬರ್ತಿದ್ದಾರೆ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ? ಸೊ ಎಲ್ಲ ಆಯಿತು, ಈಜೊಡ್ದಿದ್ದೆಲ್ಲ. ಸೊ ಜಾಗ ನಾವು ಹೆಂಗೆ ಬಂದಿದ್ವೋ ಹಾಗೆ ಇದೆ. ಸೊ ಏನೂ ಗಲೀಜು ಮಾಡಿಲ್ಲ. ಸೊ ನೀವು ಅಷ್ಟೇ ಬಂದಾಗ ಏನು ಗಲೀಜು ಮಾಡಬೇಡಿ. ಸೊ ಯಾವುದೇ ಆಗಲಿ ನಮ್ಮ ಪ್ರಾಪರ್ಟಿ ಅಲ್ಲ, ನೇಚರ್ ಪ್ರಾಪರ್ಟಿ, ನಾವು ಅದನ್ನು ಕರೆಕ್ಟಾಗಿ ಇಟ್ಕೋಬೇಕು. ಸೊ ಈಗ ವಾಪಸ್ ಹೋಗ್ತೀವಿ, ಪ್ರಾಬಬ್ಲಿ ವ್ಲಾಗ್ ಮಾಡಲ್ಲ. ಸೊ ಬೇಗ ಬೇಗ ಹರಿಬರಿಯಲ್ಲಿ ಹೋಗ್ತಾ ಇರ್ತೀನಿ. ಸೊ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಈಜು ಬರಲಿಲ್ಲ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಸೊ ಎಲ್ಲೇ ಆದರೂ ಹೋಗೋಕ್ಕೆ ಹೋಗಬೇಡಿ.
ಈಜು ಬಂದರೆ ಮಾತ್ರ ಹೋಗಿ ಅಷ್ಟೇ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲೆಲ್ಲೋ ಯಾವುದಾದ್ರು ಅನ್ನೋನ್ ಪ್ಲೇಸಸ್ಸಿಗೆಲ್ಲ ಹೋಗಬೇಡಿ. ಆ್ಯಂಡ್ ಇಲ್ಲೂ ಅಷ್ಟೇ, ಇಲ್ಲಿ ಬಂದಾಗಲೂ ಇಟ್ಸ್ ಕಂಪ್ಲೀಟ್ಲಿ ಯೋರ್ ರೆಸ್ಪಾನ್ಸಿಬಿಲಿಟಿ. ನಾವು ಇಲ್ಲಿ ಈ ವಿಡಿಯೋ ಮೂಲಕ ಯಾರಿಗೂ ಪ್ರೊವೋಕ್ ಮಾಡ್ತಾ ಇಲ್ಲ, ಬರ್ರಿ ಇದು ಮಾಡಿರಿ ಅಂತ. ನಮ್ಮದು ಒನ್ ಡೇ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಬಾತುಕೋಳಿ ಆಡ್ಬಿಡ್ರಿ. ಓಕೆ, ಸೊ ಯಾ, ದಿಸ್ ಈಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.